ಸಮಯ ಯಾರ ಗುಲಾಮನೂ ಅಲ್ಲ, ಸಮಯದ ಗುಲಾಮರು ಮಾನವರು. ಸಮಯ ಯಾರ ಗುಲಾಮನೂ ಅಲ್ಲ, ಸಮಯದ ಗುಲಾಮರು ನಾವೆಲ್ಲ ಮಾನವರು. ಕಾರಣ ಸಮಯ ಅದು ಹೋಗ್ತಾನೆ ಇರ್ತದೆ, ಕಳೀತಾನೆ ಇರ್ತದೆ. ಆದರೆ ಸಮಯದ ಸದುಪಯೋಗವನ್ನ ಮಾಡಿಕೊಂಡು ಯಾರು ಜೀವನದಲ್ಲಿ ಸಮಯವನ್ನ ಜೀವನದ ನಿಜವಾದ ಸಂಪತ್ತು ಅಂತ ತಿಳ್ಕೊಳ್ತಾರೆ, ಅವರು ಜೀವನದಲ್ಲಿ ಜೀವಮಾನದ ಸಾಧನೆಯನ್ನ ಮಾಡಿ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ. ಹಾಗಾಗಿ ನೋಡಿ, ನಿನ್ನೇನೆ ನಮ್ಮ ಆನಂದ್ ಸರ್ ಅವರು ನಮ್ಮನ್ನು ಕರ್ಕೊಂಡು ಬಂದು ವೇದಿಕೆ ಹಚ್ಚಾರೇನೋ ಅಂತ ನಮಗನಿಸ್ತದ. ಆದ್ರೆ ಇವತ್ತು 9ನೇ ದಿನಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಅದು ಗತಿಸಿ ಹೋಗಿ ಬಿಡುತ್ತದೆ. ಹಾಗಾಗಿ ನಮ್ಮ ಬದುಕಿಗೆ ಸಿಕ್ಕಿರುವಂತ ಆ ಶುಭ ಸಮಯ, ಶಿವ ಸಮಯ ಅದು ಸಾರ್ಥಕ ಆಗಬೇಕು. ಆದರೆ ದುರ್ದೈವದ ಕಾಲದಲ್ಲಿ ನಾವಿದ್ದೇವೆ. ಸಮಯವನ್ನ ವ್ಯರ್ಥವಾಗಿ ಹರಣ ಮಾಡುವಂಥವರ ಸಂಖ್ಯೆ ಮಾನವ ಸಮಾಜದಲ್ಲಿ ಹೆಚ್ಚಾಗಿದೆ ಇವತ್ತು. ಆಂಗ್ಲ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ, ಟೈಮ್ ಈಸ್ ಗಾಡ್, ಟೈಮ್ ಈಸ್ ಡೈಮಂಡ್, ಟೈಮ್ ಈಸ್ ವ್ಯಾಲ್ಯೂಬಲ್. ಸಮಯ ಅಂದ್ರದು ದೇವರು, ಸಮಯವೇ ದೇವರು. ಯಾರು ಸಮಯಕ್ಕೆ ಗೌರವವನ್ನ ಕೊಡೋದಿಲ್ಲವೋ ಅವರು ದೇವರಿಗೂ ಕೂಡ ಗೌರವವನ್ನ ಕೊಡಲಾರರು. ಟೈಮ್ ಈಸ್ ಗಾಡ್. ಅದು ಬಹಳ ಅಮೂಲ್ಯ. ಜೀವನದೊಳಗ ಒಂದು ಕ್ಷಣ ಕ್ಷಣವೂ ಕೂಡ ಅಮೂಲ್ಯ. ಯಾವ ಕ್ಷಣದೊಳಗೆ ಏನಾಗ್ತದೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಶರಣರು, ಸಂತರು, ಮಹಾತ್ಮರು, ಜ್ಞಾನಿಗಳು, ದಾಸವರೇಣ್ಯರು, ಸಿದ್ಧಪುರುಷರು, ಆರೂಢರು, ಅವಧೂತರು ಇವರೆಲ್ಲ ಈ ಜಗತ್ತಿನೊಳಗ ಸಮಯಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಕೊಟ್ಟವರು. ಸಮಯವನ್ನ ಸದುಪಯೋಗ ಮಾಡಿಕೊಂಡು ಸಮಯದ ಸಾರ್ಥಕತೆಯನ್ನ ಮಾಡಿಕೊಂಡವರು. ಹಾಗಾಗಿ ನಾವೆಲ್ಲ ಸಮಯವನ್ನ ಗೌರವಿಸಬೇಕು, ಸಮಯವನ್ನ ಅನುಸರಿಸಬೇಕು, ಸಮಯವನ್ನ ಪಾಲಿಸಬೇಕು. ಸಮಯವೇ ಜೀವನದ ನಿಜವಾದ ಸಂಪತ್ತು. ನಿನ್ನ ಮುಂದೆ ಕೋಟಿ ಕೋಟಿ ಸಂಪತ್ತು ಬಿದ್ದಿರಬಹುದು, ಆದರೆ ನಿನ್ನ ಜೀವನದ ಸಮಯ ಅನ್ನೋದು ಮುಗೀತು ಅಂದ್ರೆ ಆ ಕೋಟಿ ತಗೊಂಡು ಮಾಡೋದೇನು? ಹಾಗಾಗಿ ಸಮಯ ಬಹಳ ಅಮೂಲ್ಯ. ಅಂತ ಸಮಯವನ್ನ ನಾವು ನಿತ್ಯ ನಿತ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ ಶರಣರ ಪುರಾಣವನ್ನ ಶ್ರವಣ ಮಾಡುವ ಸಲುವಾಗಿ ಆನಂದವಾಗಿ ಬಳಸಿಕೊಳ್ಳುತ್ತಾ ಇದ್ದೇವೆ. ಇದುವೇ ಶಿವ ಸಮಯ, ಇದುವೇ ಸಾರ್ಥಕ ಸಮಯ. ಇರುವ 24 ಗಂಟೆಗಳಲ್ಲಿ 2 ಗಂಟೆಗಳ ಕಾಲ ಒಬ್ಬ ಪುಣ್ಯಾತ್ಮನ ತಾಣದಲ್ಲಿ ಆ ಪುಣ್ಯಾತ್ಮನ ಸಚ್ಚರಿತ್ರೆಯನ್ನ ಕೇಳುವಂತ ಈ ಅವಕಾಶವನ್ನ ನೀವು ಏನು ಬಳಸ್ಕೊಂಡಿದ್ದೇವೆ, ಇದು ನಿಜವಾಗಲೂ ಕೂಡ ಸಾರ್ಥಕತೆಯ ಸಮಯ. ಒಬ್ಬ ಮಹಾತ್ಮ ಸಂತ ಬೆಳಿಗ್ಗೆನೆ ಒಬ್ಬ ದೊಡ್ಡ ಶ್ರೀಮಂತರ ಮನೆಯ ಅಂಗಳದೊಳಗ ಬಂದು ನಿಂತು ಭವತಿ ಭಿಕ್ಷಾಂದೇಹಿ ಅಂದನಂತೆ. ಆ ಮನೆಯವರಿಗೆ ನೀಡಿ ಅಭ್ಯಾಸ ಇರಲಿಲ್ಲ, ಬರೇ ಮಂದಿದು ಕಸ್ಕೊಂಡ ಅಭ್ಯಾಸ ಇತ್ತು. ನೀಡಿ ಅಭ್ಯಾಸ ಇರಲಿಲ್ಲ. ಆದರೆ ಸೌಭಾಗ್ಯ ಅಂದ್ರೆ ಆ ಮನೆತನಕ್ಕೆ ಹೊಸದಾಗಿ ಮದುವೆಯಾಗಿ ಒಬ್ಬ ಸೊಸೆ ಬಂದಿದ್ಲು. ಆ ಸೊಸೆ ಸಂಸ್ಕಾರವಂತ ಮನೆತನದಿಂದ ಬಂದಿದ್ಲು. ಪುರಾಣ ಪ್ರವಚನ ನೀಡೋದು, ಕೊಡೋದು, ಶಿವಭಜನೆ, ಪ್ರಾರ್ಥನೆ, ಲಿಂಗ ಪೂಜೆ ಇಂಥ ಸಂಸ್ಕಾರವನ್ನು ಹೊಂದಿದ ಹೆಣ್ಣು ಮಗಳು. ಹೊರಗಡೆ ಭವತಿ ಭಿಕ್ಷಾಂದೇಹಿ ಅನ್ನುವಂಥ ಧ್ವನಿ ಕೇಳಿದ ತಕ್ಷಣವೇ ಒಂದಿಷ್ಟು ಪ್ರಸಾದವನ್ನ
ತಟ್ಟೆಯಲ್ಲಿಟ್ಟುಕೊಂಡು ಆ ಬಂದಂತ ಮಹಾತ್ಮನಿಗೆ ನೀಡಬೇಕು ಅಂತ ಹೀಗೆ ಹೊರಗಡೆ ಬಂದಾಗ ಮಹಾತ್ಮರು ಕೂಡ ಆ ತಾಯಿಯನ್ನ ಗಮನಿಸಿದ್ರು. ಹಣೆ ತುಂಬ ಶ್ರೀ ವಿಭೂತಿ, ಅವಳ ಮುಖದಲ್ಲಿ ಆಧ್ಯಾತ್ಮದ ಕಾಂತಿ, ಆ ಅಪರೂಪದ ಕಳೆಯನ್ನ ನೋಡಿ ಅವ್ರು ತಿಳ್ಕೊಂಡ್ರು, ಇಲ್ಲಿ ಒಂದಿಷ್ಟು ಏನೋ ಆಧ್ಯಾತ್ಮದ ಕಳ ಅದ, ಕಳೆಯೊಳಗ ಕಳ ಅದ ತಿಳ್ಕೊಂಡು ತಮ್ಮ ಜೋಳಿಗೆಯನ್ನು ಹೀಗೆ ಒಡ್ಡಿ ಅದನ್ನು ನೀಡಿಸಿಕೊಳ್ಳುವಾಗ ಆ ಎದುರಿಗೆ ನಿಂತಿರುವಂತ ಆ ತಾಯಿಯನ್ನು ಕೇಳಿದ್ರಂತ, ಯವ್ವ ನಿನಗೆ ವಯಸ್ಸೆಷ್ಟು ಅಂತ. ಆವಾಗ ಆ ತಾಯಿ ಅಂತಾಳ, ಯಪ್ಪ ನನಗೆ 2 ವರ್ಷ. 2 ವರ್ಷ. ಈ ಕಡೆ ಕಟ್ಟಿ ಮೇಲೆ ಮಾವು ಕೂತಿದ್ದ. ಅವಾಗ ಈ ಮಾತು ಕೇಳಿ ತಲೆ ತಿರುಗಿದಂಗಾತು. 2 ವರ್ಷ ಅಂತಾಳಲ್ಲ, ತೆಲಿಗಿಲಿ ಕೆಟ್ಟದೇನು ವಿಚಾರ ಮಾಡ್ಕೋತ ಕೂತವ. ಮಹಾತ್ಮರು ಮತ್ತೆ ಮುಂದುವರೆದು ಮಾತಾಡಿದ್ರು, ಯವ್ವ ನಿನಗೆ 2 ವರ್ಷ ಅಂದ್ರೆ ನಿನ್ನ ಗಂಡಗೆ 8 ವರ್ಷ. ಯಪ್ಪ ಅವ್ರಿಗೆ ಈಗ 1 ವರ್ಷ. ನಿನಗೆ 2, ನಿನ್ನ ಗಂಡಗೆ 1, ಮತ್ತೆ ನಿಮ್ಮ ಮಾವುಗ ಯಪ್ಪ ಈಗ ಅವ್ರಿಗೆ 6 ತಿಂಗಳ. ಮಾವುಗ 6 ತಿಂಗಳ ಅಂದ್ರೆ ನಿಮ್ಮ ಅತ್ತಿ ಗತಿ ಏನು ಅಂದ್ರ, ಯಪ್ಪ ಇನ್ನು ನಮ್ಮ ಅತ್ತಿ ಹುಟ್ಟೇ ಇಲ್ಲ. ಆಕಿ ಸೌಟ್ ಹಿಡ್ಕೊಂಡು ಕಲಲಲಲಲಲ ಅಂತ ಬಾಯಿ ಮಾಡ್ಕೋತ ಹೊರಗ ಬಂದ್ಲು. ನೀಡಿಲ್ಲ, ಕೊಟ್ಟಿಲ್ಲ, ದಾಸೋಹ ಮಾಡಿಲ್ಲ, ದಾನ ಮಾಡಿಲ್ಲ, ಇಂಥ ಸತ್ಸಂಗದೊಳಗೆ ಎಂದೂ ಪಾಲ್ಗೊಂಡಿಲ್ಲ. ಜೀವನ ಅಂದ್ರೆ ಉಣ್ಣೋದು, ತಿನ್ನೋದು, ಉಡೋದು, ಕೂಡಿಡೋದು, ಜಗಳ ಆಡೋದು, ಗುದ್ದಾಡೋದು, ಬಡದಾಡೋದು ಇದ ಅಂತ ತಿಳ್ಕೊಂಡು ಜೀವನ ಮಾಡಿದ್ದು ಅವು. ನಿಮಗೆ ಹೇಳ್ತೀನಿ, ಈ ಮಾತುಗಳನ್ನು ಕೇಳಿ ಕಟ್ಟೆ ಮೇಲೆ ಕೂತಿರುವ ಮಾವ ಕೆಳಗಿಳಿದು ಬಂದ. ಅಲ್ಲ ನೋಡ್ತೀನಿ, ಇಬ್ರು ಏನೇನೋ ಮಾತಾಡಕತ್ತೀರಿ, ನಿಮ್ದೇನು ತೆಲಿಗಿಲಿ ಕೆಟ್ಟದೇನು? ಅವಾಗ ಮಹಾತ್ಮನು ನಕ್ಕೋತ ಒಂದು ಮಾತು ಹೇಳಿದ್ರು, ಯವ್ವ ನಿಮ್ಮ ಮಾವ ಏನೋ ಅಂತ ನೋಡು, ನಮಗೆ ತೆಲಿ ಕೆಟ್ಟದ ಅಂತಾನ, ಮತ್ತ ಆತನ ತೆಲಿ ಶುದ್ಧ ಮಾಡು ಅಂದ್ರು ಅವ್ರು. ನನ್ನ ತೆಲಿ ಏನು ಶುದ್ಧ ಮಾಡ್ತೀರಿ, ಮೊದಲು ನಿಮ್ಮದು ಮಾಡ್ಕೋರಿ. 28 ವಯಸ್ಸಿನ ಹೆಣ್ಮಗಳು ನೀ ಅದಿ, ನಿನ್ನ ನೋಡಿ ಮಾತಾಡಿ ಮದುವೆ ಮಾಡಿ ಸೊಸೆ ಅಂತ ಮನೆಗೆ ಕರ್ಕೊಂಡು ಬಂದೀವಿ. ಅವ್ರು ಕೇಳಿದ್ರೆ 2 ವರ್ಷ ಅಂತೀಯಲ್ಲ, ಮತ್ತು ನಿನ್ನ ತೆಲಿ ಶುದ್ಧ ಐತೆ ಇಲ್ಲ ನೋಡ್ಕೊ ಅಂದ ಅವ ಮಾವ. ಆವಾಗ ಮಹಾತ್ಮರು ಅಂದ್ರು, ಯವ್ವ ಇದಕ್ಕೆ ನೀನ ಚಲೋ ಉತ್ತರ ಕೊಡು. ಆವಾಗ ಆ ಸೊಸೆ ಹೇಳ್ತಾಳ, ಅಪ್ಪ ಮಹಾತ್ಮರೇ ನಿಮ್ಮ ಮುಂದೆ ಹೇಳ್ಕೋತೀನಿ, 25-26 ವರ್ಷದವರೆಗೆ ನಾನು ಹುಟ್ಟಿದೆ, ಬೆಳೆದೆ, ಯೌವನದೊಳಗೆ ಜೀವನವನ್ನ ಮಾಡಿದೆ. ಆದ್ರೆ ನಿಜವಾದ ಆಧ್ಯಾತ್ಮದ ಅರಿವಿನ ಮಾರ್ಗಕ್ಕೆ ಬಂದು ಈಗ 2 ವರ್ಷ ಆತು. ಕಳೆದು ಹೋದ 26 ವರ್ಷಗಳು ಆ ಸಮಯ ಅದು ವ್ಯರ್ಥ. ಈ 2 ವರ್ಷವೇ ನನ್ನ ನಿಜವಾದ ಜೀವನ, ಅದಕ್ಕಾಗಿ ನನಗೆ 2 ವರ್ಷ ಅಂತ ನಾ ಹೇಳೀನಿ ಅಂದ್ಲು. 2 ವರ್ಷ. ಮತ್ತೆ ನಿಂದಂತೂ ಬರೋಬರಿ ಆತವ, ನಿಮ್ಮ ಮಾವ ಕೇಳಾಕತ್ಯಾನ, ನಿನ್ನ ಗಂಡಗೆ ಒಂದಂದಿಯಲ್ಲ ಹೇಳು. ಇಲ್ರಿ, ನಾ ಬಂದ ಮೇಲೆ 1 ವರ್ಷದ ಮೇಲೆ ಹಂಗೂ ಹಿಂಗೂ ಹೇಳಿ ಮಾಡಿ ತಿದ್ದಿ ತೀಡಿ ಶರಣಪ್ಪನ ಗುಡಿ ಕರ್ಕೊಂಡು ಬಂದು ದಾಸೋಹದ ಪ್ರಜ್ಞೆ ಕಲಿಸಿ ಸತ್ಸಂಗಕ್ಕೆ ಬರಂಗ ಮಾಡಿ ಈಗ 1 ವರ್ಷ ಆತು. 1 ವರ್ಷದಿಂದ ಈ ದಾರಿಯೊಳಗದಾನ. ಒಂದು ವರ್ಷದಿಂದ ಈ ದಾರಿಯೊಳಗದಾನ. ಅದಕ್ಕಾಗಿ ಅವನಿಗೆ 1 ವರ್ಷ ಬರೋಬರಿ ಆತು. ಮತ್ತು ನಿಮ್ಮ ಮಾವ ಇಲ್ಲೇ ನಿಂತಾನ 6 ತಿಂಗಳು ಕೂಸ, ಮತ್ತು ಇವಂದೇನು ಹಣೆ ಬರ. ಆವಾಗ ಸೊಸೆ ಹೇಳಿದ್ಲಂತ, ಅಪ್ಪ ಅವರೇ ನಿಮಗೆ ಹೇಳೋದೇನದ,
ಇದಕ್ಕೆ 65-70 ವರ್ಷ ಆಗ್ಯದ. ಖರೆ ಇದು ಎಂದೂ ಈ ದಾರಿಗೆ ಬಂದೇ ಇಲ್ಲ. ಬರೇ ಪ್ರಪಂಚದ ಮಾಯಾದೊಳಗ ಬಿದ್ದು ಒದ್ದಾಡ್ಯದ. ಮಗ ಹೋಗೋದು ನೋಡಿ, ಸೊಸಿ ಹೋಗೋದು ನೋಡಿ, ಈಗ ಬರಾಕ್ ಶುರು ಮಾಡಿ 6 ತಿಂಗಳಾಗ್ಯದ. ಅದಕ್ಕೆ ಇದರ ವಯಸ್ಸು 6 ತಿಂಗಳ ಅಷ್ಟೇ. ಹೌದಂದಾವ ಮಾವ. ಇದ್ರಿಂತ ಸೊಸಿ ಇರಬೇಕು ಒಂದೊಂದು ಮನ್ಯಾಗ, ಮನೆ ಉದ್ಧಾರ ಆಕ್ಕಾವ, ಸಂಸ್ಕಾರ ಸಿಗ್ತದ. ಯವ್ವ ಇಲ್ಲೇನೋ ಬರೋಬರಿ ಹೇಳಿದಿ, ಅದು ಒಳಗೈತೆಲ್ಲ, ಅದು ನಿನ್ನೂ ಹುಟ್ಟೇ ಇಲ್ಲ ಅಂದ್ಯಲ್ಲ. ಹೌದು ನೋಡ್ರಿ, ಇಟ್ಟೆಲ್ಲ ಮಾತಾಡಿದ್ರು ಹೊರಗೆ ಬರಾಕ್ ತಯಾರಿಲ್ಲ, ಅದ್ರೊಳಗ ಬಿದ್ದು ಒದ್ದಾಡ್ತದ. ಅದಕ್ಕಾಗಿ ಅದು ಇನ್ನೂ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ಲಂತ ಸೊಸಿ. ಹಾಗಾಗಿ ಜೀವನದೊಳಗೆ ಎಷ್ಟು ಸಮಯವನ್ನ ನಾವು ಕಳಿತೇವೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಆ ಕಳೆದಿರುವ ಸಮಯದ ಪುಣ್ಯ ಫಲದ ಪ್ರಾಪ್ತಿ ಏನು ಅನ್ನುವಂಥ ಚಿಂತನ ನಮ್ಮೊಳಗೆ ಬರಬೇಕು.